ನಾಗಿಣಿ 2 ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ತ್ರಿಶೂಲ್ ಎಲ್ಲಿದ್ಯಾ? ಜೈ ಮಹಾಕಾಲ. ನನಗೆ ಜೀವದಾನ, ನನಗೆ ಪ್ರಾಣ ಭಿಕ್ಷೆ ಕೊಟ್ಟೆ ಅಲ್ಲ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ನಾನು ನಿನಗೆ ಪ್ರಾಣ ಭಿಕ್ಷೆ ಕೊಡೋದಿಲ್ಲ, ಅದರ ಬದಲಾಗಿ ಮರಣ ದೀಕ್ಷೆ ಕೊಡ್ತೀನಿ. ಎಂತ ಸಾವು ಆವರಿಸುತ್ತೆ ಅಂದ್ರೆ ಅಘೋರ ಸಾವು ಆವರಿಸುತ್ತೆ. ಒಂದು ಜನ್ಮ ನಿನಗೆ ಬೇಡ, ರೀತಿಯಾಗೋ ಈ ಬದ್ಧ ಸಾವು. ಇಷ್ಟರಲ್ಲೇ ಆ ಬಾಬಾ ನಾಗಿನಿಗೊಂದು ಗತಿ ಕಾಣಿಸಿರ್ತಾರೆ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಾ ಇದೆ. ನಾನೇನೋ ಅನ್ಕೋತೀನಿ, ಆದ್ರೆ ಇನ್ನೇನೋ ಆಗ್ತಾ ಇದೆ. ಶಿವಾನಿ ಬರ್ತಾಳೆ ಅಂತ ನಿನ್ನೆಯಿಂದ ಕಾಯ್ತಾ ಇದ್ರೆ ಬರಲ್ಲ ಅಂದ್ಬಿಟ್ಲ. ಆ ನಾಗ ಇನ್ಯಾವತ್ತೂ ನಮ್ಮ ಬದುಕಿಗೆ ಬರಲ್ಲ. ಬರ್ಲು ಬಾರು. ಅವಳು ಸತ್ತ ಮೇಲೆ ಅವಳು ಕಾಣಿಸ್ತಾ ಇಲ್ಲ ಅಂತ ನಿನ್ಗೆ ಸ್ವಲ್ಪ ದಿವಸದ ಮಟ್ಟಿಗೆ ಫೀಲ್ ಆಗ್ತದೆ. ಆದ್ರೆ ನಾನು ನಿನ್ನ ಸಾವಿಂದ ಉಳಿಸಿದ್ದೀನಿ. ಅವಳು ನಾಗಿ. ಅಪ್ಪ ಏನೋ ಶಿವಾನಿ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಾಳೆ ಅಂದ್ರೆ ಏನಪ್ಪ ಅರ್ಥ? ಕೆಲವರು ಸಿಟ್ಟು ನೆಮ್ಮದಿನ ಸುಟ್ಟಾಕುತ್ತೆ, ಸಂಬಂಧಗಳನ್ನ ಕೊಂದಾಕುತ್ತೆ. ಅವಳಿಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನಗೆ ನೋವು ಕೊಡಲ್ಲ ಅಲ್ಲಪ್ಪ. ಅವಳು ನೋವು ಕೊಟ್ಟು ಸುಮ್ಮನೆ ಹೋಗೋ ಚೇಳಲ್ಲ ಕಣಪ್ಪ. ಹಾವು ಪ್ರಾಣನೇ ತೆಗಿಯೋ ಹಾವು. ಅಪ್ಪ ನನಗೆ ಗೊತ್ತು, ನನ್ನ ಶಿವಾನಿ ನಾನು ನೋಡಕ್ ಬಂದೇ ಬರ್ತವೆ ಅಂತ. ನಾನೆಲ್ಲ ದೇವಸ್ಥಾನ ಹತ್ರನೇ ಹೋಗಿರ್ತೀನಿ. ನೀವು ಬೇಗ ಮನೆಗೆ ಹೋಗೋಣ ಕಳಿಸ್ಬಿಡಿಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಇವಾಗಲೇ ಹೋಗಿ ಅವಳು ಬರಕ್ ಹೇಳಿ. ಅಪ್ಪ ನಾನು ಅಲ್ಲೇ ಇರ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ಬಾಯ್ಪಾ. ತ್ರಿಶೂಲ್ ಅವಳು ಬರಕ್ ಹೇಳಿಪ್ಪ. ನೀನು ಹೋಗಿ ನಾವು ಅನ್ಕೊಂಡಿರೋದೆಲ್ಲ ಹಾಳು ಮಾಡ್ಬಿಟ್ರೆ ಏನಾಗಿದೆ ನನಗೆ? ಕತ್ಲೋದಕ್ಕೂ ಹಾಕ್ತಿಲ್ವಲ್ಲ, ಶಾಕ್ ಪ್ರಯೋಗ ಮಾಡಿದಾನೆ ಇವನು. ನಿನ್ನ ಈಗ ಈ ರೀತಿ ಹೇಗೆ ಮಾಡಿದೆ ಅಂತ ಯೋಚನೆ ಮಾಡ್ತಿದೀಯಾ ನಾಗಿಣಿ? ದಿಗ್ಬಂಧನ, ಮಹಾನಾದ ದಿಗ್ಬಂಧನ ಪ್ರಯೋಗ. ಇದನ್ನ ನಿನ್ನ ನಾಗಲೋಕದವರಾಗಲಿ ನಿನ್ನ ಆದಿಶೇಷ ಆಗಲಿ ದೇವಾನು ದೇವತೆಗಳೇ ಆಗಲಿ ಇದರಿಂದ ನಿನ್ನನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಿಂದ ಮಾತ್ರ ನಿನ್ನನ್ನು ಕಾಪಾಡಲು ಸಾಧ್ಯ, ಅದು ನಾನು. ನಿನ್ನ ಸ್ತಂಭನಾ ವ್ಯವಸ್ಥೆಯಲ್ಲಿ ನಿನ್ನ ಹೊಟ್ಟೆಯನ್ನು ಬಗೆದು ನಾಗಮಣಿಯನ್ನು ಹೊರತೆಗೆಯೋದೆ ನನ್ನ ಮುಂದಿನ ಪೂಜಾ ವಿಧಾನ. ನನಗೆ ಪ್ರಾಣ ಭಿಕ್ಷೆ ಕೊಟ್ಟವಳು. ಭಯಬೇಡ ನಾಗಿಣಿ, ನಾಗಮಣಿಯನ್ನು ಹೊರತೆಗೆದಾಗ ನಿನ್ನ ಪ್ರಾಣ ಹೋಗಿರಲ್ಲ. ನೀನು ಜೀವಂತವಾಗಿರುವಾಗಲೇ ನಿನ್ನ ಕಣ್ಣು, ನಿನ್ನ ಹಲ್ಲು, ನಿನ್ನ ಚರ್ಮ, ನಿನ್ನ ಉಗುರುಗಳನ್ನ ಕಿತ್ತು ನಾಗಮಣಿಯ ಪೂಜೆಗೆ ಉಪಯೋಗಿಸ್ತೀನಿ. ಆಮೇಲೆ ನಿನ್ನ ತಲೆಯನ್ನು ಕಡಿದು ಕಪೋಲ ಒಡೆದು ಹಾಕ್ತೇನೆ. ಇಷ್ಟು ಹೇಳಿದ್ರು ಕೇಳದಲ್ಲೇ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನಾಗಿಣಿ ನನ್ನ ಮಗನ
ತನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ. ಇರ್ಲಿ ಇವತ್ತೇ ಕೊನೆಯ ದಿನ. ಅಕಸ್ಮಾತ್ ತ್ರಿಶೂಲು ಶಿವಾನಿನ ನೋಡ್ಬಿಟ್ರೆ ಶಿವಾನಿ ನೋಡು ತ್ರಿಶು, ಒಂದೇ ಒಂದ್ಸತಿ ನನ್ನ ಕಡೆ ನೋಡು. ನೀನು ಒಂದ್ಸತಿ ನನ್ನ ಕಡೆ ನೋಡಿದ್ರೆ ಸಾಕು. ಎಂತ ದಿಗ್ಬಂಧ ನಾನು ಕಿತ್ತಿ ಎಸೆಯೋ ಶಕ್ತಿ ನಿನಗಿದೆ. ಯಾಕಂದ್ರೆ ನೀನು ನನ್ನ ಆದಿಶೇಷ, ಮಹಾಬಲ ಆದಿಶೇಷ. ನಿನಗಷ್ಟೇ ನನ್ನ ಕಾಪಾಡೋದಕ್ಕೆ ಸಾಧ್ಯ. ನನ್ನ ಕಡೆ ನೋಡು ತ್ರಿಶು. ಶಿವಾನಿ ಶಿವಾನಿ ನಿನ್ನ ಎಲ್ರಿಗಿಂತ ದೊಡ್ಡವನು ಅಂತ ಕರೀತಾರೆ. ಯಾಕೆ ಗೊತ್ತಾ? ಎಲ್ರ ಜೀವನದಲ್ಲಿ ಆಟ ಆಡ್ತೀಯ ಅಂತನಾ? ಶಿವಾನಿ ನನ್ನ ತುಂಬಾ ಪ್ರೀತಿಸ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ಆದ್ರೆ ನೀನು ಏನಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟು ಮಜಾ ತಗೋತಾ ಇರ್ತೀಯಲ್ಲ. ನೀನು ಹೇಳು, ನಿನಗೆ ಸರಿ ಅಂತ ಅನಿಸ್ತಾ ಇದೆಯಾ? ಶಿವಾನಿ ಬರೀ ನನ್ನ ಹೆಂಡತಿ ಅಲ್ಲ, ಅವಳು ನನ್ನ ಜೀವನ ಎಲ್ಲ. ನಿನ್ನೆಯಿಂದ ಅವಳನ್ನು ನೋಡದೆ ಹೆಂಗಾಗ್ತಾ ಇದೆ ಗೊತ್ತಾ? ಒಂದೇ ಒಂದು ಕ್ಷಣ ಅವಳನ್ನು ನೋಡದೆ ಇದ್ರು ನನಗಿರಕ್ಕಾಗಲ್ಲ ಅಂತ ನಿನಗೆ ಗೊತ್ತು. ಆದ್ರೂ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ನನಗೆಲ್ಲ ಮರ್ತೋಗಂಗ್ ಮಾಡಿದೆ. ಅವಾಗ ಶಿವಾನಿ ನನ್ನ ಜೊತೆಗಿದ್ಲು. ನನಗದೇನು ಅನ್ನಿಸ್ಲಿಲ್ಲ. ನನಗೆಷ್ಟು ನೋವು ಕೊಟ್ಟೆ, ಸಂಕಟ ಕೊಟ್ಟೆ. ಅವಾಗ ನನ್ನ ಜೊತೆಗೆ ಶಿವಾನಿ ಇದ್ಲು. ಸಮಾಧಾನ ಮಾಡ್ಕೊಂಡು ನಿಂಗೇನು ಆಗೋದಿಲ್ಲ ಅಂತ ಹೇಳೋದಕ್ಕೆ ನನಗೇನು ಅನ್ನಿಸ್ತಿಲ್ಲ, ಪರವಾಗಿಲ್ಲ. ಇವಾಗ್ಲೂ ನನಗೆ ನೋವು, ಸಂಕಟ ಎಲ್ಲ ಆಗ್ತಾ ಇದೆ. ಆದ್ರೆ ಶಿವಾನಿನೇ ನನ್ನ ಜೊತೆಗಿಲ್ವಲ್ಲ. ಯಾಕೆ ದೇವ್ರೆ, ಯಾಕೆ ಯಾಕಳು ನನ್ನ ಮೇಲೆ ಅಷ್ಟೊಂದು ಕೋಪ? ಅವಳಿಗೆ ಯಾಕೆ ನೀನು ಅಷ್ಟೊಂದು ಕೋಪ ತುಂಬಿದೆ ನನ್ನ ಮೇಲೆ? ಎಲ್ಲ ನೀನೇ ಮಾಡಿರೋದು. ನಾಗಿಣಿ 2 ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.